ಪರೀಕ್ಷೆ ಹತ್ರ ಬರ್ತಾ ಇದೆ. ಎಲ್ಲರೂ ಓದ್ಕೊಂತಾ ಇದ್ದೀರಾ? ಹೌದು ಮ್ಯಾಮ್. ಸರಿ, ಹಾಗಿದ್ರೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ. ಆಯ್ತು ಮ್ಯಾಮ್, ಕೇಳಿ. ಆಯ್ತು ಮ್ಯಾಮ್. ಓದ್ಕೊಂಡಿದ್ದೀರೇನ್ರು? ಅಯ್ಯೋ, ಓದಿಲ್ಲ ಕಣೋ. ಈ ಮ್ಯಾಮ್ ಬಂದ್ಬಿಟ್ಟು ಈ ಥರ ಬಂದು ಕ್ವಶನ್ಸ್ ಕೇಳ್ತಾರೆ ಅಂತ ನಮಗೆ ಹೆಂಗೋ ಗೊತ್ತಾಗಬೇಕು. ನೀನು ಓದಿದೆಯೇನೋ? ಇಲ್ಲ ಕಣೋ, ನಾನು ಜೋಶಲ್ಲಿ ಹೌದು ಮ್ಯಾಮ್ ಅಂದ್ಬಿಟ್ಟೆ. ಇವಾಗ ಏನಾದರೂ ನಮಗೆ ಕ್ವಶನ್ಸ್ ಕೇಳಿದ್ರೆ ಪಿಕ್ಚರ್ ಬಿಡ್ತು. ಹಂಗೆ ಆಗಬೇಕು. ನಾನಂತರ ಅದಿಲ್ಲಪ್ಪ. ಏಯ್, ಏನ್ರ ಅದು ತ್ರಿಮೂರ್ತಿಗಳ? ಆಗಲೇ ಗುನುಗುನುಗುನು ಶುರು ಮಾಡಿಬಿಟ್ಟಿದ್ದೀರಾ. ಯಾಕೆ, ಏನು ಓದಿಲ್ವಾ? ಅಯ್ಯೋ ಇಲ್ಲ ಮ್ಯಾಮ್, ನಾನು ಎಲ್ಲ ಓದಿದ್ದೀನಿ, ನಿಂಗೂ ಎಲ್ಲ ಬರುತ್ತಾ ಅಂತ ಕೇಳ್ತಾ ಇದ್ದೆ ಅಷ್ಟೇ. ಸರಿ, ಆಗಿದ್ರೆ ನಿನಗೆ ಮೊದಲ ಪ್ರಶ್ನೆ ಕೇಳ್ತೀನಿ, ನಿಂತ್ಕೋ. ಅಯ್ಯೋ, ಕೆಟ್ಟ ಗ್ರಹಚಾರ. ಹಬ್ಬ, ನಾನ್ ಬಚಾವ್. ಹೇಳು ಸುಬ್ಬು, ಅಮ್ಮ ಎಂತಹ ದೋಸೆ ಉಯ್ಯುತ್ತಿದ್ದಳು? ಮ್ಯಾಮ್, ಅದು ಯಾಕೋ ಮತ್ತೆ ಕೇಳಿದಾಗ ಓದಿದ್ದೀನಿ ಅಂತ ಹೇಳಿದೆ, ಇವಾಗ ಪ್ರಶ್ನೆ ಕೇಳಿದ್ರೆ ಉತ್ತರ ಗೊತ್ತಿಲ್ವಾ? ಮ್ಯಾಮ್, ಅದು ಅಮ್ಮ ದೋಸೆ ಮಾಡಿರ್ಲಿಲ್ಲ ಮ್ಯಾಮ್, ಉಪ್ಪಿಟ್ಟು ಮಾಡಿದ್ಲು, ಅದಕ್ಕೆ ಉತ್ತರ ಗೊತ್ತಾಗ್ತಿಲ್ಲ ಮ್ಯಾಮ್. ಕತ್ತೆ ಬಡವಂತಂದು ನೀನು ಹಂಗೆ ನಿಂತ್ಕೊಂಡಿರು. ತಮ್ಮಣಿ, ಇವಾಗ ನೀನು ಹೇಳು. ಯಾವ ಪಕ್ಷಿ ಹಾರುವುದಿಲ್ಲ? ಅಯ್ಯೋ ಇದಾ ಮ್ಯಾಮ್, ನಂಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತು. ಗೊತ್ತಿದ್ರೆ ಬೇಗ ಬೇಗ ಹೇಳು. ಸತ್ತೋಗಿರೋ ಪಕ್ಷಿ ಹಾರುವುದಿಲ್ಲ ಮ್ಯಾಮ್. ಅದಕ್ಕೆ ಪ್ರಸಂಗಿ ತಂದು ನಿಂತ್ಕೊ ನೀನು. ಪಿಂಕಿ, ಇವಾಗ ನಿನಗೆ ಪ್ರಶ್ನೆ. ದೋಸೆ ಚುಯ್ ಚುಯ್ ಎಂದು ಯಾವುದರ ಮೇಲೆ ಸದ್ದು ಮಾಡುತ್ತದೆ? ದೋಸೆ ಹೆಂಗೆ ಶಬ್ದ ಮಾಡುತ್ತೆ ಮ್ಯಾಮ್? ಅದಕ್ಕೆ ಬಾಯಿ ಇರೋದಿಲ್ಲ. ಕತ್ತೆ, ನಿನಗೆ ಆ ಪ್ರಶ್ನೆ ಕೇಳಿದ್ದೆ ನಾನು. ತಪ್ಪಾಯ್ತು ಮ್ಯಾಮ್. ಹೇಳು ಪಿಂಕಿ. ಜಾಣೆ ಪಿಂಕಿ, ಕೂತ್ಕೋ. ತಿಮ್ಮ, ಇವಾಗ ನಿನಗೆ ಪ್ರಶ್ನೆ. ಕಿವಿ ಕೇಳದ ವ್ಯಕ್ತಿಯನ್ನು ಏನೆಂದು ಕರೆಯುತ್ತಾರೆ? ನಮಗೆ ಏನು ಅನ್ಸುತ್ತೋ ಅದನ್ನು ಕರಿಬಹುದು ಮ್ಯಾಮ್ ನಾವು. ಸರಿ, ನಾನು ನಿಮ್ಮ 3 ಜನಕ್ಕೂ ಕೆಲವು ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ಎಲ್ಲರೂ ಕರೆಕ್ಟಾಗಿ ಉತ್ತರ ಕೊಟ್ರೆ ಎಲ್ಲರಿಗೂ ಒಂದೊಂದು ಉಡುಗೊರೆ ಕೊಡ್ತೀನಿ, ಸರಿನಾ? ಆಯ್ತು ಮ್ಯಾಮ್. ಈಗ ಸ್ವಲ್ಪ ದಿನದ ಹಿಂದೆ ಕನ್ನಡದಲ್ಲಿ ಒಂದು ದೆವ್ವದ ಪಿಕ್ಚರ್ ರಿಲೀಸ್ ಆಯ್ತು. ಆ ಪಿಕ್ಚರ್ ಹೆಸರೇನು ಹೇಳಿ ನೋಡೋಣ. ನಂಗೊತ್ತು ಮ್ಯಾಮ್. ಗೊತ್ತಿರುತ್ತೆ, ಹೇಳು. ಹಲೋ, ಬೇಡ ಕಣೋ, ಎಲ್ಲೋ ಮಿಸ್ ಹೊಡಿತೈತೆ. ಮ್ಯಾಮ್ ಈ ಥರ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದರೆ ಏನೋ ಇರುತ್ತೆ ಕಣೋ, ಬೇಡವೋ? ಸುಮ್ಮನೆ ಆ ಥರ ಎಲ್ಲ ಏನೂ ಇರಲ್ಲ. ಮತ್ತೆ ಅದರಲ್ಲೂ ಏನು ಮಾತು? ಉತ್ತರ ಗೊತ್ತಿದ್ಮೇಲೆ ಹೇಳ್ಬೇಕು ತಾನೇ ಬೇಗ ಬೇಗ. ಚೂಮಂತರ್ ಮ್ಯಾಮ್. ಜಾಣ ಸುಬ್ಬು, ಕುತ್ಕೊ ನೀನು, ನಿನಗೆ ಆಮೇಲೆ ಉಡುಗೊರೆ ಕೊಡ್ತೀನಿ. ಈಗ ತಮ್ಮಣ್ಣಿ, ನಿಂಗೆ ಆ ಪಿಕ್ಚರಲ್ಲಿ ನಾಯಕ ನಟನಾಗಿ ಯಾರು ಮಾಡಿದ್ದು? ಶರಣ್ ಮ್ಯಾಮ್. ಜಾಣ, ನೀನು ಕುತ್ಕೋ. ಮ್ಯಾಮ್ ಎಷ್ಟು ಈಸಿ ಪ್ರಶ್ನೆಗಳನ್ನ ಕೇಳ್ತಾ ಇದಾರಲ್ವೇನೋ. ಇದೇ ಥರ ಎಕ್ಸಾಮಲ್ಲಿ ಏನಾದರೂ ಬಂದ್ಬಿಟ್ಟೆ ನಂದಂತರೂ ಔಟ್ ಆಫ್ ಔಟ್ ಬರೋದಂತರೂ ಪಕ್ಕ. ಹ್ಞೂ ಕಣೋ, ನಂದೂ ಔಟ್ ಆಫ್ ಔಟೇ. ಈಗ ತಿಮ್ಮ, ನೀನು ಹೇಳು, ನಾಯಕಿಯಾಗಿ ಯಾರು ಮಾಡಿದ್ದು ಆ ಪಿಕ್ಚರಲ್ಲಿ? ಆದಿತ್ಯ ಪ್ರಭುದೇವ ಮ್ಯಾಮ್. 3 ಜನನು ಎಷ್ಟು ಜಾಣರಿದ್ದೀರಾ ನೀವು. ಕೂತ್ಕೋತಿಮ್ಮ. ಮ್ಯಾಮ್, ಈಗ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀವಲ್ಲ ಮ್ಯಾಮ್, ನಮಗೇನು ಉಡುಗೊರೆ ಕೊಡ್ತೀರಾ? ನೀವು 3 ಜನನು ನಾನು ಅಮ್ಮನ ದೋಸೆ ಅಂತ ಏನು ಪದ್ಯ ಮಾಡಿದ್ನಲ್ಲ, ಅದನ್ನು ಪ್ರಶ್ನೆ ಉತ್ತರ ಬರ್ಸಿದ್ದಲ್ವಾ ಮೊನ್ನೆ, ಅದನ್ನ 10 ಸತಿ ಬರ್ಕೊಂಡ್ಬರ್ಬೇಕು. ಅದೇ ನಿಮಗೆ ನಾನು ಕೊಡೋ ಉಡುಗೊರೆ. ಮ್ಯಾಮ್, ಇದು ಮೋಸ ಮ್ಯಾಮ್, ಇದು ಉಡುಗೊರೆ ಅಲ್ಲ, ಪನಿಷ್ಮೆಂಟು. ತಲೆ ಸೀಳಿದ್ರೆ 4 ಅಕ್ಷರ ಇಲ್ಲ. ಪಿಕ್ಚರ್ ಇದಾದ್ರೆ ಇಡೀ ಚರಿತ್ರೆನೇ ಗೊತ್ತು ನಿಮಗೆ. ಸುಮ್ಮನೆ ಬರ್ಕೊಂಬನ್ನಿ, ಇಲ್ಲಾಂದ್ರೆ 20 ಸತಿ ಬರೆಯೋಕೆ ಹೇಳ್ತೀನಿ ಅಷ್ಟೇ. ಈಗ ನಾನು ಆಗ್ಲೇ ಹೇಳಿಲ್ವಾ ಏನೋ ಇದೆ ಕಣೋ ಇದರಲ್ಲಿ ಅಂತ? ಹೌದು ಕಣೋ. ನಮಸ್ತೆ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.
ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ. ಬರ್ತೀನಿ. ಬಾಯ್.